ಗೋವಿಂದ ಮಾವನ ಬಗ್ಗೆ ನೀವೆಲ್ಲರೂ ಹೇಳಿದ್ರಿ. ನನಗೆ ಸಿಕ್ಕಿದಂಥ ಅನುಭವ ಒಂದೆರಡನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇದು ನನಗೆ ಮಾತ್ರ ಅಲ್ಲ, ನನ್ನ ವಯಸ್ಸಿನ ಹಾಗೂ ನನಗಿಂತ ಕಿರಿಯರು ಯಕ್ಷಗಾನ ರಂಗದಲ್ಲಿ ಇನ್ನು ಯಾರಿದ್ದೀರೋ, ಮುಂದೆ ಬರುವುದಕ್ಕಿದ್ದೀರೋ, ನೀವೆಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲವು ಅನುಭವವನ್ನು ಮಾತ್ರ ನಾನಿಲ್ಲಿ ಹೇಳ್ತೇನೆ. ಒಂದಕ್ಕೊಂದು ಲಿಂಕ್ ಇಲ್ಲದೆ ಇರ್ಬೋದು, ಯಾಕಂದರೆ ನಾನು ಆಗಾಗ ಅವರಿಂದ ಪಡೆದಂತಹ ಅನುಭವ ಅದು. ಮೊನ್ನೆ ತೀರಿ ಹೋಗುವ 1-2 ತಿಂಗಳ ಮೊದಲು BC ರೋಡಿನ ಒಂದು ತಾಳಮದ್ಲೆಯಲ್ಲಿ ಅರ್ಥ ಹೇಳಿ ನನಗೆ ಸಿಕ್ಕಿದ್ರು. ಎಂತ ಮಾವ ರೆಸ್ಟ್ ಮಾಡಲ ಆಗುತ್ತಿಲ್ಲ ಹೇಳಿದಕ್ಕೆ, ಎಂತರ ರೆಸ್ಟ್ ಮಾಡೋದು ನನಗೆಂತ ಇದು ಹೇಳಿದರು. ಆಗ ಹೇಳಿದರು, ನಾನು ಮನೆಗೆ ಬತ್ತೆ, ನನಗೆ ಇನ್ನೂ ಬರೆವಲೇಡಿಯ ಹೇಳ್ತಾ ಹೋಗುತ್ತೆ, ನೀ ಬರೀತೆಯಾ ಹೇಳಿದರು. ಅವರಲ್ಲಿ ಇನ್ನೂ ಆ ತುಡಿತ ಇತ್ತು ನೋಡಿ, ಬರೀಬೇಕು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಅಂತ ಹೇಳಿ. ಅದನ್ನು ನಾನು ಗಮನಿಸುವುದಕ್ಕೆ ಇಷ್ಟಪಡ್ತೇನೆ. ಹಿಂದಿ ಪಂಚವಟಿ ಮಾಡಿ ನಾವು ದೇಶ ವಿದೇಶಕ್ಕೆ ಹೋದಾಗ ಅದಕ್ಕೆ ನಾವು ಮೊದಲಾಗಿ ಡೈರೆಕ್ಷನ್ ತೆಕ್ಕೊಂಡದ್ದು ಡಾಕ್ಟರ್ ಪ್ರಭಾಕರ್ ಜೋಶಿ ಹಾಗೂ ಗೋವಿಂದ ಮಾವಂದು. ಹಿಂದಿ ಯಕ್ಷಗಾನಕ್ಕೆ ಏನಪ್ಪ ನಿರ್ದೇಶನ ಅಂತ ನಿಮಗೆ ಅನುಮಾನ ಬರ್ಬೋದು. ಆದರೆ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗುವಾಗ ಆ ಯಕ್ಷಗಾನ ಹೇಗೆ ಇರಬೇಕು ಹೇಳುವುದಕ್ಕೆ ಡಾಕ್ಟರ್ ಜೋಶಿಯವರು ಹಾಗೂ ಗೋವಿಂದ ಮಾವ ತುಂಬ ಅನುಭವವನ್ನು ಕೊಟ್ಟಿದ್ದಾರೆ. ದಿತ್ತ ದಿಮಿ ತಾತೋ ಎನ್ನುವಂತಹ ಪ್ರಥಮ ಹೆಜ್ಜೆಯನ್ನು ಯಾರು ಬಳಸುವುದಿಲ್ಲ. ಅವರ ಶಿಷ್ಯರಾದಂತಹ ಗೋವಿಂದ ಸುಣ್ಣಂಬಳದವರು ಹಾಗೂ ಜಗದಾವಿ ಬಳಸು ನಾನು ನೋಡ್ತೇನೆ. ಅದನ್ನು ದೀಪಕ್ ರಾವ್ ಪೇಜ ಅವರಿಗೆ ಹೇಳಿಕೊಟ್ಟು ಈಗ ಅನೇಕರು ಅದನ್ನು ಭೀಷ್ಮನ ಪಾತ್ರಕ್ಕೆ, ಪಂಚವಟಿಯ ರಾಮನ ಪಾತ್ರಕ್ಕೆ, ಆದಿತಾಳಕ್ಕೆ ಹೇಗೆ ಬಳಸ್ತಾರೆ ಅಂತ ಅವರು ತೋರಿಸಿಕೊಟ್ಟು, ಮಾತ್ರ ಅಲ್ಲ ಹೇಗೆ 1 ಗಂಟೆಗೆ ಸೀಮಿತವಾಗಿ ನೀನು ಪ್ರದರ್ಶಿಸಬೇಕು, ಹೇಗೆ ವೇಷಭೂಷಣಗಳಿರಬೇಕು, ಯಾಕೆ ರಾಮ ಲಕ್ಷ್ಮಣ ಪಂಚವಟಿ ಇದು ಪರಂಪರೆಯೇ ಮಾಡಬೇಕು ಅಂತ ನನಗೆ ಮಾಹಿತಿಯನ್ನು ಒದಗಿಸಿದವರು. ದೆಹಲಿಗೆ ಕರೆಸಿಕೊಂಡು ನಾವು ಅವರ ಹತ್ರ ಕೆಲವು ಡೆಮಾನ್ಸ್ಟ್ರೇಷನ್ಗಳನ್ನು ಮಾಡಿಸಿದ್ದೆವು ಯೂನಿವರ್ಸಿಟಿಗೆ. ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಅವರು ಹನುಮಂತ ಒಡ್ಡೋಲಗ ಮಾಡಿ ಕೊನೆಗಾಗಿ ಅವರಿಗೆ ಎಲ್ಲ ಮುಗದ ಮೇಲೆ ಕೈಕಾಲು ನಡಗಿತು, ತಲೆ ತಿರುಗಿತು. ಎಂತ ಮಾವ ಅಂತ ಕೇಳಿದಾಗ ಎಂತ ಇಲ್ಲ ಹೇಳಿದರು. ಕೂಡಲೇ ವೇಷ ಬಿಚ್ಚಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಶುಗರ್ ಹೈ ಆಗಿತ್ತು, ಮಾತ್ರೆ ತೆಕ್ಕೊಳ್ಳಿಲ್ವಾ ಅಥವಾ ಇನ್ಸುಲಿನ್ ಅಂತ ಕೇಳಿದರು ಡಾಕ್ಟ್ರು. ಆಗ ಅವರು ಹೇಳಿದ್ದೇನು ಅಂತ ಹೇಳಿದರೆ, ನಾನು ಮಾತ್ರೆ ಬಿಟ್ಟಿಕ್ಕಿ ಬೈಂದೆ 4 ದಿನ ಅಲ್ಲದ, ತೊಂದರೆ ಇಲ್ಲೇ ನಾಳಂಗೆ ಹೋಪದಲ್ಲದ ಹೇಳಿದರು. ಎಂತ ಮಾವ ಎಂತಕ್ಕೆ? ಅಲ್ಲ, ಊರಿನ ಡಾಕ್ಟ್ರ ಮಾತ್ರ ಇಲ್ಲಿ ಸಿಕ್ಕುತ್ತಾ ದೆಹಲಿಯಲ್ಲಿ, ಮತ್ತೆ ನಿಂಗೋಗಿ ಬೇಕಾದಷ್ಟು ಕೆಲಸ ಇಪ್ಪಾಗಿ ಎನ್ನದೊಂದು ಎಂತರ ಹೇಳಿ. ಒಂದು ಆರ್ಗನೈಸರ್ಗೆ ತಾನು ತೊಂದರೆ ಕೊಡಬಾರದು ಅಂತ ಹೇಳುವಂಥ ಒಂದು ವಿಷಯ. ಇದನ್ನು ನಾನು ಅವರ ಹತ್ರ ಗಮನಿಸಿದ್ದು. ಆದರೆ ಅದು ತೊಂದರೆ ಅಲ್ಲ ನಿಜವಾಗಿ. ಆದರೆ ಅಂಥ ಒಂದು ಇಂಪಾರ್ಟೆಂಟ್ ವಿಷಯ ಆದರೂ ಸಹ ಅವರು ಒಂದು ಆರ್ಗನೈಸರ್ಗೆ ಒಂದು ಕಿರುಕುಳ ಕೊಟ್ಟವರಲ್ಲ. ಆದರೆ ಈಗ ಒಬ್ಬ ಕಲಾವಿದ ಏನೆಲ್ಲ ಮಾಡ್ತಾರೆ ಒಂದು ಆರ್ಗನೈಸರ್ಗೆ ಅಂತ ಅದನ್ನು ನಾನು ನಿಮಗೆ ಬಿಡ್ತೇನೆ. ಅದೇ ರೀತಿ ಚೌಕಿಗೆ ಹೋದರೆ ಅವರಿಗೆ ಬಂದಂತಹ ತಿಂಡಿಯಿಂದ ಅವರ ಪೆಟ್ಟಿಗೆ ಹತ್ರ ಕೂತ್ಕೊಳಿಸಿ ಅರ್ಧ ನನಗೆ ಕೊಟ್ಟವರು ಹೇಳೋ ಮಾತು, ಇದರ ನೀನು ತಿನ್ನೆಕು. ಎಂತಕ್ಕೆ ಹೇಳಿದರೆ, ನಿನ್ನ ಅಮ್ಮ ನನಗೆ ಇಲ್ಲಿ ಆಸುಪಾಸಿಲಿ ಆಟ ಆದರೆ ಎನ್ನ ಪಲಾರ ಹೇಳಿ ಚಪಾತಿ ಪಲ್ಯ ತಂದು ಕೊಡ್ತವು, ಹಾಗಾಗಿ ಇದು ನಿನಗೆ, ಅಂದರೆ ನಿನ್ನ ತಾಯಿಯಿಂದಾಗಿ ಇದು ನಿನಗೆ. ಅದೇ ರೀತಿ DVD ಪುಸ್ತಕ ಕೊಟ್ಟು ನೀನು ರಾಮಚಂದ್ರನ ಮಗಳು, ಹಾಗಾಗಿ ನೀ ನನಗೆ ಎಂತ ಕೊಡುವುದು ಬೇಡ, ಇದು ನಿನಗೆ, ಅಂದರೆ ಆ ತಂದೆಯ ಮಗಳಾದ್ದಕ್ಕೆ ಇದು ನಿನಗೆ. ಹೇಗೆ ತಂದೆ ತಾಯಿಯ ನೆನಪಿಂದ ಮಕ್ಕಳಿಗೆ ಗೌರವ ಸಿಗ್ತದೆ, ತಂದೆ ತಾಯಿಯನ್ನು ನಾವು ಹೇಗೆ ನೋಡಿಕೊಳ್ಬೇಕು, ಅವರೊಂದಿಗೆ ಇರಬೇಕು ಅಂತ ಹೇಳುವುದಕ್ಕೆ ಅದು ಅವರ ಒಂದು ನಿರ್ದೇಶನವೋ ಸೂಚನೆಯೋ ಸಲಹೆಯೋ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಕರೆ ಮಾಡಿದ್ರು, ವಿದ್ಯೆನಿಗೆ ಕರೆ ಮಾಡಿ ಅಂತ ಹೇಳಿದ್ರಂತೆ. ಯಾರೋ ಸುಭದ್ರೆ ಮಾಡೋರು ಕೈ ಕೊಟ್ಟಿದ್ರು, ಸುಭದ್ರೆ ಮತ್ತು ಅರ್ಜುನನ ಭಾಗಕ್ಕೆ. ನಾನು ಹೇಳಿದೆ, ನಿಂದ ಹಿಡಿಯ ಮಾವ ಹೇಳಿ, ನೀ ಬಾ, ನಾನು ನಿನಗೆ ಹೇಳಿ ಕೊಡುತ್ತೆ ಒಂದರಿ, ನೀನು ಮಾಡು ಹೇಳಿ. ಆದರೆ ನಾನು ಆ ಧೈರ್ಯ ಮಾಡಲಿಲ್ಲ. ಆದರೆ ಅವರ ಕೌರವನಿಗೆ ಒಂದು ದ್ರೌಪದಿ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿತ್ತು, ಅಕ್ಷಯಾಂಬರದ್ದು. ಆಗಲೂ ಎಲ್ಲ ತಯಾರಿ ಆದಾಗ ಅವರು ಇದೇ ಪುತ್ತಿಗೆ ಭಾಗವತರಾಗಿದ್ದರು, ಪುರಭವನ ಮಂಗಳೂರಲ್ಲಿ ನನ್ನ ತಂದೆಯಲ್ಲಿದ್ದರು. ಒಳಗೆ ಕರೆದು ಇಡೀ ಟೀಮಿಗೆ ಗೋವಿಂದ ಮಾವ ಹೇಳಿದ ಮಾತು, 2.25 ಗಂಟೆ ಒಂದು ಪಾತ್ರ ರಂಗದಲ್ಲಿ ಕುಣಿಯದೆ ಪ್ರೇಕ್ಷಕರನ್ನು ಕೇವಲ ದುಃಖರಸದಲ್ಲಿ ಹಿಡಿಬೇಕು. ಅದನ್ನು ಇವತ್ತವಳು ಮಾಡುವಾಗ ನಮ್ಮದನ್ನು ನಾವು ತೋರಿಸಿಕೊಂಡು ಹೆಚ್ಚು ಮಾಡಿಕೊಂಡು ಆ ಪಾತ್ರವನ್ನಲ್ಲಿ ಕೊಲ್ಲುವುದಲ್ಲ. ಇದು ಉಳಿದವರಿಗೆ ಅವರು ಹೇಳಿದ್ದು. ನನಗೆ ಕರೆದು ಹೇಳಿರು, 2.25 ಗಂಟೆಗಿಂತ ಹೆಚ್ಚು ದುಃಖರಸವನ್ನು ನೀನು ತೋರ್ಪಡಿಸಿ ಅದನ್ನು ಮೇಂಟೈನ್ ಮಾಡಲಿ ಹೆರಟೆ ಹೇಳಿ, ಆದರೆ ನಿನ್ನ ಮತ್ತೆ ಹೊತ್ತುಕೊಂಡೇ ಒಳ ಹೋಯಕ್ಕಷ್ಟೇ ಅಂತ ಹೇಳಿಕೊಂಡು. ಇದು ಮಾವ ಹೇಳಿದ ಮಾತು. ಮತ್ತೊಮ್ಮೆ ಒಳ್ಳೆಗೆ ಗೊತ್ತಿರಬಹುದು, ಮೇಳದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಹಾಸ್ಯಗಾರರು ರಜೆ ಆದಾಗ
ಪಾರಿಜಾತದ ದೂತ ಮಾಡಿದವರು ಗೋವಿಂದ ಭಟ್ರು. ಯಾವ ಪಾತ್ರವೂ ಮಾಡುವುದಕ್ಕೆ ಸಹಿ, ಹೌದು, ಮೊದಲನೇ ಪೆಟ್ಟಿಗೆ ಕಲಾವಿದರ ಅದು ಸಹಿ, ಕೊನೆ ಪೆಟ್ಟಿಗೆ ಅದು ಯಾವ ಪಾತ್ರ ಆದರೂ ಮಾಡಿದರೆ ಒಂದು ಮೇಳ ಹೇಗೆ ನಡೀತದೆ ಹೇಳುವುದಕ್ಕೆ ಅವರು ನಮಗೆ ಮಾದರಿಯಾಗಿದ್ದಾರೆ. ಇನ್ನು ಒಂದು ಎಡಿಟಿಂಗ್ ಆಗುತ್ತೆ. ನನ್ನ ತಂದೆಯವರ ಕೊಳ್ಳಿರು ವೈಭವದ ಅಖಿಲೀಕರಣದ ಸಮಯ ಅವರ ಅರ್ಜುನ ಪಾತ್ರ ವೇಷಭೂಷಣ ಧರಿಸಿ ಎಡಿಟಿಂಗ್ ರೂಮಲ್ಲಿ, ಅಂದರೆ ರೆಕಾರ್ಡಿಂಗ್ ರೂಮಲ್ಲಿ AC ಕೂತಿದ್ರು. ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇತ್ತು. ಆಗ ಒಬ್ಬರು ಕಲಾವಿದ, ಯಾರು ಅಂತ ಬೇಡ, ಸಂಸ್ಕೃತ ತಿಳಿಯದವರು ಸಂಸ್ಕೃತ ಶ್ಲೋಕ ಹೇಳಲಿಕ್ಕೆ ಹೋದರು. ಯದಾ ಹೇದ ಧರ್ಮಸ್ಯ ಅಂತ ಹೇಳಿದ್ರು, ತಪ್ಪಿದ್ರು. ಯದಾ ಯದಾ ಧರ್ಮಸ್ಯ ಗ್ಲಾನಿ, ಪುನಃ ತಪ್ಪಿದ್ರು. ಮತ್ತೆ ಹೇಗೋ ಹೇಳಿದರು, ತಂದೆಯವರೇನೋ ಬೈದರು, ಪುನಃ ರೀಟೇಕ್ ಆಯಿತು. ಮತ್ತೆ ಎಲ್ಲಿಯೋ ತಪ್ಪಿದ್ರು, ಮುಂದೆ ಹೋಗ್ತಾ ಹೋಗ್ತಾ. ಆಗ ನಾನು ಹೇಳಿದೆ, ಇನ್ನೂ ತುಂಬ ಕಟ್ ಮಾಡಬೇಡಿ, ನಾನು ಅದನ್ನು ಎಡಿಟಿಂಗಲ್ಲಿ ಕಟ್ ಮಾಡ್ತೇನೆ ಅರ್ಥಗಳನ್ನು ಅಂತ ಹೇಳಿದೆ. ಆಗ ನನ್ನ ಹತ್ರ ಕೂತಂಥ ಗೋವಿಂದ ಭಟ್ರು ಒಂದು ಮಾತು ಹೇಳಿದರು, ನೀನು ಎಡಿಟ್ ಮಾಡ್ತಾ ಹೋದರೆ ಈ ಪ್ರಸಂಗದಲ್ಲಿ ಕೃಷ್ಣನ ಅರ್ಥವೇ ಇಲ್ಲ ಹೇಳಿ ಅಕ್ಕು ಅಂತ. ಆ ಒಂದು ಮಾತು ಆ ಕಲಾವಿದನ ಬಗ್ಗೆ ಅವರು ಒಂದೇ ವಾಕ್ಯದಲ್ಲಿ ಹೇಳಿದರು, ಏನು ಹೇಳದೆ. ಅದೇ ರೀತಿ ದೆಹಲಿ ರಾಷ್ಟ್ರಪತಿ ಭವನದಲ್ಲಿ ಯಕ್ಷಗಾನ ಆದಾಗ 3/4 ಗಂಟೆ ಮಾತ್ರ ಕೊಟ್ಟಿದ್ರು. ಆ ಸಮಯ ಒಂದು ಮೇಳ, ಒಂದು ಪ್ರೋಗ್ರಾಮನ್ನು ಹೇಗೆ ನ್ಯಾಷನಲ್ ಲೆವೆಲಲ್ಲಿ ತೋರ್ಪಡಿಸಬೇಕು ಹೇಳುವುದಕ್ಕೆ, ತನ್ನ ಪಾತ್ರವನ್ನು ಮೆರೆಯುವುದಲ್ಲ, ಒಂದು ಟೀಮ್ ವರ್ಕ್ ಹೇಗೆ ಹೇಳುವುದಕ್ಕೆ ಪ್ರವೇಶ ಆಗಿ ಅವರು ಏನು ಪೀಠಿಕೆ ಮಾತಾಡದೆ ಯಾರಲ್ಲಿ ಒಂದೇ ಶಬ್ದ, ಇದು ಒಬ್ಬ ಕಲಾವಿದ ಮಾಡಬೇಕಾದದ್ದು. ಅದೇ ರೀತಿ ಒಂದು ರಾಜವೇಷದ ಡಾಕ್ಯುಮೆಂಟೇಶನ್ ನಾನು ಮಾಡಬೇಕು ಅಂತ ಹೇಳಿದಾಗ ಅದು ಹೇಗಿತ್ತು ಹಿಂದೆ ಅಂತ ಹೇಳಿ ಅದನ್ನು ನಾವು ಕಲ್ಮಡ್ಕದವ್ರ ಹತ್ರ ಮಾಡಿಸಿ ಗೋವಿಂದ ಮಾವಂಗೆ ಕಟ್ಟಿ ನಾವು ದಾಖಲೆ ಮಾಡಿದ್ದು ದೆಹಲಿಯಲ್ಲಿ ಡಾಕ್ಟರ್ ಜೋಶಿಯವರಿಗೂ ಗೊತ್ತಿದೆ. ಆ ದಾಖಲೆ ನನ್ನ ಹತ್ರ ಇದೆ. ಅವರ ಮನೆಗೆ ಹೋಗಿ 24 ಗಂಟೆಗಳ ದಾಖಲೀಕರಣ ಮಾಡಿದಾಗ ನನಗೆ ಯಾವ ಮಾಹಿತಿ ಹೇಗೆ ಬೇಕು ಅಂತ ಹೇಳಿ ಕ್ಯಾಮ್ರಾದ ಎದುರು ಕೂತು ಸುಮಾರು 8 ರಿಂದ 10 ಗಂಟೆ ಮಾತಾಡಿದಂತಹ ದಾಖಲೆ ನನ್ನ ಹತ್ರ ಇದೆ. ಅದೇ ರೀತಿ ತಾಯಿ ತೀರಿ ಹೋದಂತಹ ಸನ್ನಿವೇಶ ನನ್ನ ತಂದೆಯವರಿಗೆ ಬಂದಿತ್ತು. ಇನ್ನೇನು ರಂಗಕ್ಕೆ ಮೋಹಿನಿಯಾಗಿ ಅವರು ಪ್ರವೇಶ ಮಾಡಬೇಕು ಬಂಧನಸುರ ವೈರಿಗೆ, ಯಾರೋ ಬಂದು ಹೇಳಿದರು ನಿಮ್ಮ ಅಮ್ಮ ತೀರಿ ಹೋದರು ಅಂತ ಹೇಳಿ. ಒಬ್ಬ ಕಲಾವಿದ ಆ ಸನ್ನಿವೇಶಕ್ಕೆ ಏನು ಮಾಡಬೇಕು ಅಂತ ಹೇಳಿದಾಗ ಅಪ್ಪ ನಗುನಗುತ್ತಾ ಹೋಗಿ ಮೋಹಿನಿ ಮಾಡಿದರು. ಮರುದಿನ ಚಂದ್ರಮತಿಯ ಪಾತ್ರದಲ್ಲಿ ತನ್ನ ದುಃಖ ತೋಡಿಕೊಂಡ್ರು. ಈ ಸನ್ನಿವೇಶವನ್ನು ಗೋವಿಂದ ಭಟ್ರು ಒಮ್ಮೆ ನನ್ನ ಹತ್ರ ಹೇಳಿದಾಗ ಹೇಳಿದರು, ಕಲಾವಿದನಿಗೆ ಮನೆ ರಂಗಸ್ಥಳ, ರಂಗಸ್ಥಳವೇ ಮನೆ, ಅವನಿಗೆ ಮನೆ ಹೇಳಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ಈ ರಂಗಕ್ಕೆ ಯಾವತ್ತು ಯಾವುದನ್ನು ಹೊತ್ತುಕೊಂಡು ಬರುವುದಕ್ಕಿಲ್ಲ ಮಗು, ಏನಿದ್ರು ಆ ಪಾತ್ರವಾಗಿ ಹೋಗಬೇಕು, ನಮಗೆ ಮತ್ತೆ ಮನೆಗೆ ಹೋದ ಮೇಲೆ ಉಳ್ದದ್ದೆಲ್ಲವು. ಹಾಗಾಗಿ ರಾಮಚಂದ್ರ ಸರಿಯಾದ್ದನ್ನೇ ಮಾಡಿದ, ಆನಾದರೂ ಅದನ್ನೇ ಮಾಡುವುದು ಹೇಳಿ ಇದೆಲ್ಲ ನಾವು ಅವರಿಂದ ಕಲಿಯಬೇಕಾದ್ದು. ಈ ಇನ್ವಿಟೇಷನ್ನಲ್ಲಿ ನಾನೊಂದು ಬಹಳ ಇಂಪಾರ್ಟೆಂಟ್ ಶಬ್ದವನ್ನು ತುಂಬ ಖುಷಿಯಾಗಿ ನೋಡಿ ತುಂಬ ಖುಷಿ ಪಟ್ಟಿದ್ದೇನೆ, ವರನಟ. ಈ ವರನಟ ಅಂತ ಹೇಳಿದ ಕೂಡಲೇ ನಮ್ಗೆಲ್ರಿಗೂ ಅದರ ಎದುರು ಬರುವಂಥ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಲ್ವೇ, ವರನಟ. ಅದೇ ರೀತಿ ಹಿಂದಿ ಮೂವೀಸ್ ಅಂತ ನಾವೇನ ತೆಕೊಂಡ್ರೆ ಅಮಿತಾಬ್ ಬಚ್ಚನ್. ಆ ಸಾಲಿಗೆ ಇವತ್ತು ನಮ್ಮ ಗೋವಿಂದಣ್ಣನನ್ನು ಸೇರಿಸಿದ್ದಾರೆ, ಗೋವಿಂದ ಮಾವನನ್ನು. ಒಬ್ಬ ಮೂವಿ ಆಕ್ಟರ್ AC ಬಸ್ ಬರ್ತದೆ, ಅದರಲ್ಲಿ ಕೂತ್ಕೊಳ್ತಾನೆ, ಅವನು ಬೆವರುವುದಿಲ್ಲ. ಅವನಿಗೆ ಪರಿಚಾರಕರು ಇರ್ತಾರೆ, ಮೇಕಪ್ಗೆ, ಗಾಳಿಗೆ, ಇನ್ನೊಂದಕ್ಕೆ, ಮತ್ತಿಗೆ, ಜ್ಯೂಸ್, ಫುಡ್ ಇತ್ಯಾದಿ ಎಲ್ಲವೂ. ಅಷ್ಟು ಮಾಡಿದ ಮೇಲೆ ಅವನು ಕಟ್ ಟೇಕ್ ಅಂತ ಹೇಳಿ ಮಾಡಿ ಒಂದು ದೃಶ್ಯವನ್ನು ಎಷ್ಟೋ ಹೊತ್ತು ಮಾಡ್ತಾನೆ. ನಾವದನ್ನು ದುಡ್ಡು ಕೊಟ್ಟು ಸೀನಲ್ಲಿ ನೋಡಿ ವಾವ್ ಅಂತ ಹೇಳ್ತೇವೆ. ಅವನು ಬರುವಾಗ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಅದೇ ನಮ್ಮ ಗೋವಿಂದ ಮಾವ ವೀಳ್ಯದಲ್ಲಿ ಹಾಕಿ ವೇಸ್ಟ್ ಕಟ್ಟಿಕೊಂಡು ಅವರಷ್ಟಕ್ಕೆ ಒಂದು ಜೋಳಿಗೆ ಹಾಕಿ ಬರ್ತಾರೆ. ಅಂತ ಮೇರು ನಟನಿಗೆ ಯಾವುದೇ ಕಟ್ಟು ಟೇಕ್ ಇಲ್ಲ. ಮನೆಯಿಂದ ಉಂಡು ತಿಂದು ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವರ ಎನರ್ಜಿಗೆ ಅವರು ಕುಡಿಯುವುದು ಚಪ್ಪೆ ಚಾ, ಹೆಚ್ಚು ತಪ್ಪಿದ್ರೆ ಮಜ್ಜಿಗೆ. ಇದು ಎಲ್ಲ ಕಲಾವಿದರಿಗೂ ಹೇಳ್ತಾ ಇರೋದು ನಾನು. ಅಂಥವರಿಗೆ ಡಾಕ್ಟರೇಟ್ ಅರಸಿಕೊಂಡು ಬಂತು, ರಾಜ್ಯ ಪ್ರಶಸ್ತಿ ಅರಸಿಕೊಂಡು ಬಂತು, ರಾಷ್ಟ್ರ ಪ್ರಶಸ್ತಿ ಅರಸಿಕೊಂಡು ಬಂತು, ಪದ್ಮಭೂಷಣ ಅವರಿಗೆ ಸಿಕ್ಕಿತೆ ಅಂತಲೇ ನಾವು ಭಾವಿಸೋಣ. ಅವರಿಗೆ ಆ ಪದ್ಮಭೂಷಣಕ್ಕೆ ಅದು ಮಾನ್ಯತೆ ಹೊರತು ಗೋವಿಂದ ಭಟ್ರಿಗೆ ಬಂದು ಅವರ ಗೌರವ ಹೆಚ್ಚಾಗಬೇಕಾಗಿಲ್ಲ. ಆದರೆ ಇಂತಹ ವರನಟ ಅವರ ನೆನಪಿಗೆ ನಾನು ಹೇಳೋದು, ನಾನು ಮೊದಲು ಅಟ್ಟಿಯ ಒಂದು ನಿರ್ದೇಶಕಿ ಆಗಿದ್ದೆ. ಯಕ್ಷ ಮಂಜುಷ ತುಂಬ ಸ್ಪೀಡಾಗಿ ನಡ್ಕೊಂಡಿತ್ತು. ಈಗ ಸ್ವಲ್ಪ ಸ್ಲೋ ಡೌನ್ ಇದ್ದೇನೆ. ಆದರೂ ನೀವೆಲ್ಲರೂ ಸಹಕರಿಸಿದರೆ ನಾವೆಲ್ಲರೂ ಸೇರಿ ಗೋವಿಂದ ಮಾವನ ನೆನಪಿಗೆ ಅವರದೊಂದು ಸ್ಟ್ಯಾಚ್ಯೂ ಎಲ್ಲಿಯಾದರೂ ದಕ್ಷಿಣ ಕನ್ನಡದಲ್ಲಿ ನಾವು ಮಾಡಬೇಕು. ಅಲ್ಲಿಗೊಂದು ವೃತ್ತದ ಹೆಸರು ನಾವು ಕೊಟ್ಟರೆ ಬಹುಶಃ ಈ ಸ್ಮರಣೆ ಸದಾ ಸ್ಮರಣೀಯವಾಗ್ತದೆ ಅಂತ ಹೇಳ್ತಾ
ಈ ಅವಕಾಶಕ್ಕಾಗಿ ಕೀಲಾರು ಪ್ರತಿಷ್ಠಾನಕ್ಕೆ ನಾನು ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ.